ಸಂಘಟನೆ ಈಗಾಗಲೇ ಭಾಳ ವೇಗವಾಗಿ ಕಳೆದ ಒಂದು ತಿಂಗಳಿಂದನೂ ನಿರಂತರವಾಗಿ ಜೆ.ಪಿ. ಭವನದ ಪಕ್ಷದ ಕಚೇರಿಯಲ್ಲಿ ಹಲವಾರು ಹಳೆ ಮೈಸೂರು ಪ್ರಾಂತ್ಯದ ಲೋಕಸಭಾ ಕ್ಷೇತ್ರಗಳಿಗೆ ಎಲ್ಲ ಪ್ರಮುಖ ಮುಖಂಡರುಗಳ ಒಂದು ಸಭೆಯನ್ನು ಮಾಡಿ ಮುಂದೆ ನಮಗೆ ಇನ್ನೂ ಸೀಟು ಹಂಚಿಕೆ ವಿಚಾರವಾಗಿ ಯಾವುದೇ ರೀತಿ ತೀರ್ಮಾನಗಳಾಗಿಲ್ಲ. ಆದರೆ ಯಾವ ರೀತಿ ನಾವು NDA ಜೊತೆ ಒಂದು ಮೈತ್ರಿಕೂಟಕ್ಕೆ ಭಾಗವಾಗಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ನಾವು ಚುನಾವಣೆ ಎದುರಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಭೆಗಳು ಪಕ್ಷದ ಕಚೇರಿಯಲ್ಲಿ ಈಗಾಗಲೇ ಕಳೆದ ಒಂದು ತಿಂಗಳಿಂದನೂ ನಿರಂತರವಾಗಿ ಆಗಿದೆ. ಇದು ಕೇವಲ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಇದು ನಮ್ಮ ಕೋಲಾರ ಇರ್ಬೋದು, ಮೈಸೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಹಾಸನ ಇರ್ಬೋದು, ಅನೇಕ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು ಅಂತಕ್ಕಂಥದ್ದು. ಮೊನ್ನೆ ದಿನ ಪ್ರಮುಖ ಮುಖಂಡರ ಸಭೆಯಲ್ಲಿ ಪಕ್ಷದ ಪ್ರಮುಖರುಗಳು, ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿದ್ದಾಗೆ 2019ರಲ್ಲಿ ನಾನೇನು ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೆ ಮಂಡ್ಯದಿಂದ. ಹಾಗಾಗಿ ವಿಶೇಷವಾಗಿ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಚುನಾವಣೆ ನಡೆಸ್ತಾ ಇರತಕ್ಕಂಥದ್ದಕ್ಕೆ ಅತ್ಯಂತ ಸಕ್ರಿಯವಾಗಿ ನಮ್ಮ ಜೊತೆ ನಿಲ್ಲಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಪ್ರಮುಖ ಮುಖಂಡರುಗಳು. ಹಾಗಾಗಿ ಮಂಡ್ಯಗೆ ಸೇರಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ದಿನಾಂಕ ಏನು ನಿಗದಿ ಆಗಿಲ್ಲ, ನಾನು ತಿಳಿಸ್ತೀನಿ. ಸರ್, ಈಗ ಮೈತ್ರಿ ಏನೋ ಆಗಿದೆ ಸರ್. ಮೈತ್ರಿ ಸೀಟು ಹಂಚಿಕೆ ವಿಚಾರವಾಗಿ ಕೆಲವೊಂದಿಷ್ಟು ಅಪಸ್ವರಗಳು ಬರ್ತಾ ಇದಾವೆ. ಬಹಿರಂಗವಾಗಿ ಪ್ರೀತಮ್ ಗೌಡ್ರು, ನಾರಾಯಣ ಗೌಡ್ರು ಕೂಡ ಬಹಿರಂಗವಾಗಿ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದು ಬಹುಶಃ ನಿನ್ನೆ ದಿನ ಕೇಂದ್ರದ ಗೃಹ ಸಚಿವರು ಶ್ರೀ ಅಮಿತ್ ಶಾ ಜಿ ಅವರು ಏನು ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಮೈಸೂರಿನಲ್ಲಿ ಕೋರ್ ಕಮಿಟಿ ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ BJP ಪಕ್ಷದ ರಾಜ್ಯ ನಾಯಕರುಗಳಿಗೆ ಕೆಲವೊಂದಷ್ಟು ಸಂದೇಶಗಳು ಸಾರಿರ್ತಕ್ಕಂಥ ಒಂದು ವಿಚಾರ ನಮಗೆ ತಿಳಿದು ಬಂದಿದೆ. ಹಾಗಾಗಿ ಇವತ್ತು ನಮ್ಮ ಕಡೆ ಯಾವುದೇ ರೀತಿ ಗೊಂದಲ ಇಲ್ಲ. ನಮ್ಮ ಪಕ್ಷದಿಂದ ಯಾರೇ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದಿಲ್ಲ. ಯಾಕೆಂದರೆ ಇದು ಭಾಳ ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆ ಆಗಬೇಕು. ನಮ್ಮ ಮೂಲ ಉದ್ದೇಶ ಇಷ್ಟೇ. ಮತ್ತೊಮ್ಮೆ 3ನೇ ಬಾರಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತಕ್ಕಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು. ಸಂಸತ್ನಲ್ಲಿ ಇತ್ತೀಚೆಗೆ ದೇವೇಗೌಡರು ಸಾಹೇಬರು ಕೂಡ ಆ ಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತು ನಾವು ಜಾಯಿನ್ ಆಗಿರ್ತಕ್ಕಂಥದ್ದು NDAಗೆ. ಹಾಗಾಗಿ ನಾವು ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ.